ಅಣ್ಣ ಬತ್ತಕ? ಅಯ್ಯೋ ಇನ್ನು ಬಂದಿಲ್ಲ ಕಣ್ ಬಕ್ಕ, ಬಂದಿಲ್ಲ ಕಣ್ ಬಾ. ನೆನ್ನೆನೆ ಹೋದ್ರು, ಎಲ್ಲೋ ಮಗಳು ಇರ್ಸ್ಕೊಂಡ್ಲೇನೋ ಇರಪ್ಪ ಅಂದ್ಬಿಟ್ಟು ಉಳ್ಕೊಂಡವಳೆ. ಎಲ್ಲೋ ಕರ್ಕ ಬರ್ಬೋದಕ್ಕ ಸುಮ್ಕಿರು ಮಗಳನ್ನ. ಅಯ್ಯೋ ಕಳ್ಸಳವ ಮನಾಡಿ, ಕಳ್ಸಳ ನನ್ನ ಮಗಳನ್ನ. ಕಳ್ಸಕ್ಕಿಲ್ಲ ಯಾವುದೇ ಕಾರಣಕ್ಕೂ ನನ್ನ ಮಗಳನ್ನ ಕಳ್ಸಕ್ಕಿಲ್ಲ ಕಣವ. ತೊಡಗಾರಿ ನನ್ನ ಮಗಳನ್ನ ಏನು ಜೀತ ಆಳ್ನಂಗೆ ಇದು ಮಾಡೋರೆ ಕಣ, ನೋಡ್ಕೊಂಡವ್ರಿ ನನ್ನ ಮಗಳನ್ನ. ಅಯ್ಯೋ ನನ್ನ ಮಗಳಿಗೆ ತಲೆ ಮೇಕೆ ನನ್ನ ಗಣ್ಣೆ ಚಪ್ಪಡಿ ಕಲೆ ಎಳ್ದುಬಿಟ್ಟ ಕನಕ. ನಮ್ಮ ಅಣ್ಣನ ಮನೆಗೆ ಏನು ಮಾಡಿದ್ರೆ ನಾವು ಎಷ್ಟು ಚೆನ್ನಾಗಿ ನೋಡ್ಕೊಳ್ಳೋಣ. ತಂದಿರೋ ಸೊಸೆಯ ನನ್ನ ಹೊಸಿ ಕೇಳ್ನಿರ ಮಾಡ್ಮಗ ಚೆನ್ನಾಗಿ ನೋಡ್ಕೊತೀವಿ ದೇವಿಯ ಮಾಡ್ಕೊಡು ಅಂತ ಅಷ್ಟ್ರ ಮಟ್ಟು ಕೇಳಿದ್ರು ಕನಕ. ನಮ್ಮ ಹೊಟ್ಟೆವನು ಕೇಳಲಿಲ್ಲ. ಸಂಬಂಧಕ್ಕೆ ಬೇಡ, ದೂರಕ್ಕೆ ಮಾಡೋದು ಅಂದ್ಕೊಂಡು ತಗೊಂಡೋಗಿ ನನ್ನ ಮಗಳನ್ನ ಇವತ್ತು ಸಿಗಿಸ್ಬಿಟ್ಟು ಕಣ್ಣು ಬಾಯಿ ಬಿಡಂಗೆ ಮಾಡಿಬಿಟ್ಟ ಕನಕ ಮುಂಡೆ ಮಗ. ಆ ಮುಂಡೆ ಮಗನಿಂದ ಇವತ್ತು ಮನೇಲಿ ನೆಮ್ಮದಿ ಇಲ್ದಂಗೆ ಆಗೋಗದೆ ನಮಗೆ. ಅಯ್ಯೋ ಅಕ್ಕ ಸುಮ್ಮನಿರು, ಅವೆಲ್ಲ ಋಣ ಸಂಬಂಧ ಕನಕ. ನೀನು ಏನಾರು ಹೇಳು ಗೌರಕ್ಕ, ಹಿಂಗೆ ಹೇಳ್ತೀನಿ ಅಂತ ಅನ್ಕೋಬೇಡ. ಅವೆಲ್ಲ ಋಣ ಸಂಬಂಧ ಕನಕ, ಋಣ ಸಂಬಂಧ. ಹಣೆ ಬರ್ದಲ್ಲಿ ಬರ್ದಿತ್ತು, ಆಯಿತು ಹೋಯ್ತು, ಸುಮ್ಮನಿರು ಆಯಿತು. ಇನ್ನೇನು ಮಾಡೋಕ್ಕದದು, ಇನ್ನೇನು ಮಾಡಂಗಿದ್ದದಕ್ಕ, ಎಲ್ಲ ಒಳ್ಳೇದಾಯ್ತು ಸುಮ್ಕಿರು. ಎಲ್ಲ ಬೋರಾಕೆ ಕಿಲ್ಸ್ಕೊಂಡಿದ್ದಾಳೇನಕ್ಕ ಸುಮ್ಕಿರು. ಇರಬೇಕು, ನನಗೂ ಹಂಗೆ ಅನ್ನಿಸ್ತದೆ. ಎಲ್ಲೋ ಬೋರ್ಗಿರಕ್ಕೆ ಎಲ್ಲೋ ಕೇಳ್ಗಿರಿದಾರೇನೋ, ನಾಳೆಗೆ ಹೋಗಿರಿ ಅಂತ ಏನೋ ಹೇಳ್ಬಿಟ್ಟು ಇರ್ಗಿರ್ಸ್ಕೊಂಡ್ರೆ ಏನೋ. ಬತ್ತೀನಿ ಅಂದ್ರೆ ಕರ್ಕ ಬತ್ತೀನಿ ಉಳ್ಕೊಂಡೆಯ ಅಂತಂದಿದ್ರು. ಬಂದಳು ಹೆಂಗೆ ಮಾಡಳು. ಅಯ್ಯೋ ಎಲ್ಲನೂ ಕೇಳಬೇಕು ಅವ್ರ ಅತ್ತೆ ಕನಕ. ಗಂಡವನು ಯಾವ್ದಕ್ಕೂ ಪ್ರಯತ್ನಕ್ಕಿಲ್ಲ, ಎಲ್ಲ ಅವ್ನ ಕೈ ಕೆಳಗವನೇ. ನನ್ನ ಮಗಳು ಒಂದು ತಲೆ ಪಿನ್ನು ಒಂದು ಬಟ್ಟೆ ಪಿನ್ ತಗೊಳಕ್ಕೂ ಅವಳನ್ನ ದಮ್ಮಯ್ಯ ಅನ್ಬೇಕು ಅಂಥ ಪರಿಸ್ಥಿತಿ ಇಲ್ಲ. ಅದೇ ಗಂಡ ಅನ್ಸ್ಕೊಂಡವನು ಸರಿಯಾಗಿಲ್ಲ ಅಂದರೆ ಹೆಣ್ಮಕ್ಳ ಜೀವನ ಭಾಳ ನರ್ಕ ಕನಕ, ನರ್ಕ. ಏನು ಅತ್ತೆ ಎಲ್ಲ ಹಾಕುವೆ ಹೆಂಗೆ ಕೇಳೋಳು ನನ್ನ ಮಗಳು ಬಾಯ್ಬಿಟ್ಟು, ಎಲ್ಲ ಹಾಕು ಬಾಯ್ಬಿಟ್ಟು ಕೇಳೋದು ಅಂದರೆ ಹೆಂಗೆ ಅವಳಿಗೆ ಬೇಜಾರಾಕಿಲ್ವಕ್ಕ? ಆಯ್ತದೆ ಕನಕ, ಆಯ್ತದೆ, ನಿಜ ಬೇಜಾರು ಆಯ್ತದೆ. ಅಂತೇರ್ಗುವೆ ಏನು ಕೈ ಚಾಚ್ಕೊಂಡು ನಿಂತ್ಕೊತೀವಿ ಅಂದರೆ ಬೇಜಾರಾಕಿಲ್ವಕ್ಕ? ಏನು ಮಾಡಂಗಿದ್ದದು? ಏನು ಮಾಡಂಗಿಲ್ಲ ಕನಕ, ಏನು ಮಾಡಂಗಿಲ್ಲ ನಿಜವಾಗ್ಲೂ. ಭಾಳ ಬೇಜಾರಾಯ್ತದೆ ಕನಕ. ನನಗಂತೂ ಒಸಿ ಬೇಜಾರಾಕಿಲ್ಲ. ಅಯ್ಯೋ ಹಾಳು ಮನೆ ಜಲ್ಮಯ್ಯ ಆತಬೇಕು ಸುಮ್ಮನಿರತ್ತಾಗೆ ಒಂದೊಂದ್ಸತಿ ಅಷ್ಟೇ ಬೇಜಾರಾಗೋಯ್ತದೆ. ಅಯ್ಯೋ ಅಕ್ಕ ಯಾಕಂಗಂದು ಸುಮ್ಕಿರು. ಅಯ್ಯೋ ಭಗವಂತ ಕಷ್ಟನೂ ಕೊಡ್ತಾನೆ ಸುಖನೂ ಕೊಡ್ತಾನೆ, ಸುಮ್ಕಿರು ಯಾಕೆ ತಲೆಗೆಡ್ಸ್ಕೊಂಡು. ಅಜ್ಜಿ ಅಯ್ಯೋ ಮಗಳೇ ಈಗ ಬಂದಪ್ಪ. ಅಯ್ಯೋ ನನ್ನ ಬಂಗಾರ, ನನ್ನ ಮುದ್ದು ಬಂಗಾರ. ಅಯ್ಯೋ ಮಗಳೇ ಓಡ್ ಬಂದ್ಬಿಡ್ತಾವ ನನ್ನ ಮುದ್ದು. ಅವು ಬರ್ನಿಲ್ವ? ಬರ್ತದೆ ತಾತನ ಅವ್ವನು ಬರ್ತದೆ, ನಾನು ಓದ್ ಬಂದ್ಬಿಟ್ಟೆ. ಅಯ್ಯೋ ನನ್ನ ಚಿನ್ನಕನ ಹೋಗು. ಅಯ್ಯೋ ನನ್ನ ಬಂಗಾರ, ಬಾ ಕುತ್ಕೋ. ಈಗ ಬಂದವ? ಚೆನ್ನಾಗಿದ್ದೀರಾ? ಚೆನ್ನಾಗಿವ್ನಿ ಕಣವ, ಚೆನ್ನಾಗಿವ್ನಿ ಬಾ. ಮಗನೇ ಈಗ ಬಂದ? ಕಣವ ಚೆನ್ನಾಗಿದ್ದೀವ? ಚೆನ್ನಾಗಿವ್ನಿ. ಅಯ್ಯೋ ಯಾಕೆ ಬಂದಿ ಇಲ್ವ ಅಂತಿದೆ ಕಣವ. ನನ್ನ ಮಗಳು 2 ವರ್ಷ ಆಗಿತ್ತು ಕನಕ ಬಂದು. ಎಲ್ಲ ಬಂದೈತಿಲ್ಲ ಪಾಪ ಬೆಣ್ಣು. ಓನೆ ಮಗ ಹೋಗಿ ಸೀರೆ ಹೋಗು. ಬಣ್ಣ ತೆಗಿ ಬಾ, ಬೀದಿಲ ಕುತ್ಕೊಂಡು. ಇಲ್ಲಾದ್ರೆ ಸುಮ್ಮನಿರಕ್ಕ. ಅಯ್ಯೋ ಎಲ್ಲಾದ್ರೂ ಏನು ಬಣ್ಣ ತೆಗಿ, ಬಣ್ಣ ಹತ್ತ ಕುತ್ಕತೀನಿ. ಕಳ್ಸೋರಲ್ಲ ಓದ್ಲಂತೆ ಬರ್ಬೇಕು ತಾನೆ, ಇರ ಕಂಟೇನ್ ಮಾಡ್ತಿದ್ರಿ. ಅಯ್ಯೋ ಅವ್ವ ಸುಮ್ಮನಿರು ಮಾತ್ರವ ಯಾಕ ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ಬಡವ್ರ ಮನೆ ಹೆಣ್ಮಕ್ಳು ಹುಟ್ಟನೇಬೇಡ್ದು ಕನಕ, ಹುಟ್ಟಬೇಡ್ದು. ಇಲ್ಲ ಅನುಕೂಲವಾಗಿರ್ಬೇಕು, ಇಲ್ವಾ ಹುಟ್ಟಬೇಡ್ದು. ಯಾಕೆ ಏನಾಯ್ತು? ಇನ್ನೇನು ಕಳಿಸ್ಕೊಡು ಅಂತ ಅಂದೆ, ಅವಳು ಜಗಳಕ್ಕೆ ಬಿದ್ದುಬಿಟ್ಲು. ಸರಿ ಕಂತ ಹಾಕು. ಅಲ್ಲ ಕಣ ಹೆಣ್ಣು ಬಂದು 2 ವರ್ಷ ಆಗದೆ, ಅವಳಿಗೇನು ಮಕ್ಕಳ ಮೇಲೆ ಕಣ್ಣಿಲ್ವಾ? ಅವಳ ಮಗಳು ಹೆಂಗೆ ಕರ್ದು ಭಾವನಿಸ್ತಾಳೆ ಹೆಂಗೆ ತಾನೆ? ಅವ್ರ ಮಕ್ಕಳಾರೆ ಶ್ರೀಮಂತರ ಮಕ್ಕಳು, ದುಡ್ಡಿರೋರ ಮಕ್ಕಳು. ನಮ್ಮನೆ ಏನು ಇಲ್ವಲ್ಲವ? ಅದಕ್ಕೆ ಅವ್ರು ಏನಂದ್ರು ಅನ್ಸ್ಕೋಬೇಕು, ಅವ್ರು ಏನು ಆಡಿದ್ರು ಆಡಿಸ್ಕೋಬೇಕು. ಏನಂದ್ರು ಅನ್ಸ್ಕೊಂಡು ಏನು ಆಡಿದ್ರು ಆಡಿಸ್ಕೊಂಡು ಇರಬೇಕು. ಇನ್ನೇನು ಮಾಡಂಗಿದ್ದದು? ಸಿಕ್ಕಿಲ್ಲ ಸುಮ್ಮನಿರಿ. ಇನ್ನೇನು ಮಾಡಂಗಿದ್ದದಪ್ಪ? ಎಲ್ಲ ನಮ್ಮ ಮನೆ ಬರ ಬಿಡಿ, ಬೇಜಾರು ತಿಳ್ಕೊಬೇಡಿ. ಮೈ ಚೆನ್ನಾಗಿದ್ದದ? ಚೆನ್ನಾಗದೆ. ನೆನ್ನೆ ದಿಸ್ಲೇ ಕೇಳಿದೆ ಕಳಿಸ್ಕೊಡಿ ಅಂತವ, ಏನು ಮಾತಾಡ್ನಿಲ್ಲ. ಅವತ್ತಾರೆ ನಾನು ಅತ್ತೆ ಉಳ್ಕೊಂಡೆ, ನೋಡೋದಕ್ಕೆ ಅವ್ರಿಗೆ ಇಳ್ಸಾರೇನೋ ಅಂತ ಅವತ್ತಾರ ನೋಡಿದ್ರೆ ಅಮ್ಮ ತೆಗ್ದೇ ಬಿಟ್ಲ ಗಾಂಚಲಿಗೆ. ನಾನು ಕಳ್ಸೋಕೆ ಹಂಗೆ ಹಿಂಗೆ ಅಂತವ. ಬೇಕಾದ್ರೆ ನಿಮ್ಮ ಮೈನ್ ಕೇಳ್ಕೊಂಡು ಹೋಗಿ ಅಂತವ ಹಂಗಂದ್ರು. ಇನ್ನು ಈ ಪಾರ್ಟಿ ಅಂತೂ ಅವ್ನ ಮತ್ತೆ ಮೀರಿ ಕಳಿಸ್ದಂಗೆ ಆಯ್ತು ಅಂದ್ಕೊಂಡು ಬಿಟ್ಬಿಟ್ಟು ಬರೋದೆ ಅಂದ್ಕೊಂಡು ತೀರ್ಮಾನ ತಗೊಂಡೆ. ಅಷ್ಟೊತ್ತಿಗೆ ಮಗ ಹಳೆ ಹಿಡಿದ್ಬಿಡ್ತು. ಕರ್ಕೊಂಡು ಹೋಗಿ ಅಂತ ಏನೋ ಗ್ಯಾನ್ ಬಂದು ಹಂಗಂದ ಕರ್ಕೊಂಬತ್ತೇನೆ ಇದೆ. ಬುಧವಾರ ಕಟ್ಟಿದ್ಬಿಟ್ಟು ಗುರುವಾರ ಬಂದ್ಬಿಡು ಅಂತ ಅಂದವನೆ. ಬರೋಕೆ ಬರೀರಿ ಹಂಗಂದೆ, ಬನ್ನಿ ಬುಧವಾರ ಸಂದೇಲಿ ಇದ್ಬಿಟ್ಟು ಬಂದ್ಬಿಡಿರಿ ಅಂತ. ನೋಡದ ಬರ್ದ ನಾನು ಬಂದ್ರು ಬರ್ತೀನಿ, ಬರ್ದಾರೆ ಗುರುವಾರ ಕರ್ಕೊಂಡ್ಬಂದ್ಬಿಡಿ ಅಂತ ಅಂದವನಿ. ಹೆಂಗೋ ಬಿಡೋಣ, 4 ದಿವಸ ಇರಕಾರೆ ನೆಮ್ಮದಿ ಕೊಟ್ಟಾನಲ್ಲ. ನೆಮ್ಮದಿಲಕ್ಕ ಸುಮ್ಕಿರಕ್ಕ. ಅವನು ಕಿರಿ ಸೊಸೆನು ಕಿರಿ ಮಗನೂ ಕೆಲಸ ಪಲ್ಸ ಅಂದ್ಕೊಂಡು ಸಂಬಳ ತರೋರು. ಇವರು ದನ ಕತ್ತೆ ದುಡಿಯೋಂಗೆ ಹೊಲದಲ್ಲಿ ದುಡಿಯೋದು. ಇವ್ರಿಗೆ ಬೆಲೆನೇ ಇಲ್ಲ ಕನಕ. 1 ರೂಪಾಯಿ ಮಡಿಕೊಳ್ಳಂಗಿಲ್ವಂತೆ. ಏನೇ ಒಂದು ಆರಾಮದಲ್ಲಿ ಏನೇ ಸಂಪಾದನೆ ಆದರೂ ಎಲ್ಲನೂ ಉಣ್ಣಿಗೆ ತಗೊಂಡೋಗಿ ಕೊಡ್ತಾ ಇರ್ಬೇಕಂತೆ. ಇವು ಒಂದು ಮುಗಿಗೊಂದು ಗುಳೆ ಪೇಪಿನೂ ತಗೊಳಂಗಿಲ್ಲ, ಒಂದು ಏನು ತಗೊಳಂಗಿಲ್ಲ. ಎಲ್ಲಕ್ಕೂ ರವ್ವನ್ನ ಚಾಚ್ಕೊಂಡು ನಿಂತ್ಕೋಬೇಕು 10 ಪೈಸಕ್ಕೂ. ಅಯ್ಯೋ ಏನು ಮಾಡಂಗಿದ್ದದಣ್ಣ, ಸಿಕ್ಕಿಲ್ಲ ಸುಮ್ಮನಿರೋಣ. ಅಲ್ಲಿ ಬೇರೆಯ
ವರದಕ್ಷಿಣೆ ದುಡ್ಡು 5,000 ರೂಪಾಯಿ ದುಡ್ಡು ಕೊಡಬೇಕಾಗಿತ್ತು, ಅದನ್ನು ಬೇರೆ ಕೇಳೋದು ಕಲೆ. ಬರಾಗ ನೀವು ಕೊಟ್ಟು ಕಳಿಸಿ ಅಂದ್ಬಿಟ್ಟು ಹಂಗಂದ್ಲು. ಅಯ್ಯೋ 5,000 ಯಾರಪ್ಪ ಕೊಟ್ಟರು? ಯಾರು ಕೊಟ್ಟರು 5,000? ಒಪ್ಕೋಬೇಕಾರೆ ಮುಂಡೆ ಮಗನೇ ನೀವು ನಿಂದನೇ ನಮ್ಮ ಅಣ್ಣನ ಮಗನಿಗೆ ಮಾಡಿದರೆ ಇವತ್ತು ನಿಮ್ದೇಗಿರೋಳು ನನ್ನ ಮಗಳು. ಇವನಿಂದನೇ ನನ್ನ ಮಗಳ ಜೀವನ ಹಾಳಾಯ್ತು. ಕಂಡಿದ್ದ ನಾನು ಹಿಂಗೆ ಆಯ್ತದೆ ಅಂದ್ಬಿಟ್ಟು ನೋಡಿ ಹೆಂಗೆ ಮಾತಾಡ್ತಾಳೆ. ಏನೋ ಒಳ್ಳೆ ಅನುಕೂಲವಾಗಿ ಅವರಲ್ಲ ಅಂತ ಮಾಡಿದೆ. ತಮ್ಮ ಕೆಲಸದಲ್ಲಿ ಅವನು ಅಂದ್ಕೊಂಡು ತಮ್ಮ ಕೆಲಸದಲ್ಲಿದ್ದರೆ ತಮ್ಮ ವಾದೇನು ಹೇಳಕ್ಕಿಲ್ವಾ? ಅಕ್ಕ ಬದುಕೋರೆ ಗಂಡ ಮಕ್ಳಿಗೆ, ಅಣ್ಣ ಬದುಕೋರ ಹೆಡ್ತಿ ಮಕ್ಳಿಗೆ ಅನ್ನಂಗೆ ಅವ್ನ ಕೆಲಸ ಇರೋದಕ್ಕೂ ನೀನು ಮದುವೆ ಮಾಡೋದಕ್ಕೂ ಏನು ಸಂಬಂಧ? ಹಿಂಗೆ ಮಾಡಿತಾನೆ ನನ್ನ ಮಗಳು ಭಾಳ ಹಾಳು ಮಾಡ್ಕೊಂಡಿರೋದು ನೀನು. ಋಣ ಸಂಬಂಧ ಇತ್ತು, ಆಯಿತು ಹೋಯ್ತು. ಈಗ ನಾನು ಏನವ ಮಾಡನೆ? ಏನೋ ಒಳ್ಳೇದಾಗಲಿ ಅಂತಲ್ಲ ನಾನು ಮಾಡಿದ್ದು. ಅಯ್ಯೋ ಅಣ್ಣ, ಋಣ ಸಂಬಂಧ ಇತ್ತು, ಆಯಿತು ಹೋಯ್ತು. ಈಗ ನೀವೇ ಗಂಡ ಇರ್ತೀರಿ, ಜಗಳಾಡಿರಿ, ಸುಮ್ಮನಿರಿ. ಹಂಗಲ್ಲ ಕನಕ 5,000 ರೂಪಾಯಿ ದೊಡ್ಡ ಮನ್ಸು ನನಗೆ ಒಪ್ಕೊಂಡವನಲ್ಲ, ಎಲ್ಲಿ ತೀರ್ಸನಕ? ಎಲ್ಲಿ ತೀರ್ಸನು? ನಾವು ಇನ್ನೂ ಪಟೇಲಪ್ಪನಿಗೆ ಅವಳು ಮದುವೆ ಸಾಲವ ಇನ್ನೂ ತೀರಿಸ್ಬೇಕು ಕನಕ. ಇನ್ನೂ ಎಷ್ಟು ಕೊಡಬೇಕು? 25,000 ದುಡ್ಡು ಕೊಡಬೇಕು. 1 ರೂಪಾಯಿ ಬರೀ ಬಡ್ಡಿ ಕಟ್ಕೊಂಡು ಬತ್ತಾಕೊಂತೀವಿ. ಎಲ್ಲಿ ತರಬೇಕು 5,000 ರೂಪಾಯಿ ಕೊಡೋಕ್ಕೆ ನಾವು? ಅಯ್ಯೋ ಕೇಳೋರೆ ಕೊಟ್ರೆ ಆಯ್ತದೆ, ಸುಮ್ಮನಿರು. ಅವೇಣು ಪಾಪ ಅಪ್ರೂಪ್ತಂಗೆ ಅಪ್ಪನ ಮನೆಗೆ ಅಂತ ಬಂದದೆ. ಅವೇಣು ಮುಂಗ ಜಗಳ ಆಡ್ತಾ ನಿಂತ್ಕೋಬೇಡಿ, ಸುಮ್ಮನಿರಿ. ಇದೆಲ್ಲ ಅರ್ಥ ಅದ ಈ ಮುಂಡೆಗೆ? ಅರ್ಥ ಆಯ್ಕಿಲ್ಲ. ಕೂತ್ಕೋ, ಮುಚ್ಕೊಡು. ನನ್ನ ಮಗಳು ಭಾಳ ಹಾಳು ಮಾಡ್ಬಿಟ್ಟೆ ಮುಂಡೆ ಮಗನೇ ನೀನು. ನನ್ನ ಮಗಳು ಭಾಳ ನಮ್ಮ ಅಣ್ಣನ ಮಗನ ಮಾಡಿದ್ರೆ ಬೇಡ ಅಂತ ದೂರ ಸಂಬಂಧ ಮಾಡ್ಬೇಕು ಅಂದ್ಕೊಂಡು ನನ್ನ ಮಗಳನ್ನ ಬಾಳಿಗೆ ಮಣ್ಣು ಸುರಿದ್ಬಿಟ್ಟಲ್ಲ ನೀನು. ಬಾಯಿ ಮುನ್ನಾಕ ದೂರಕ್ಕೆ ಮಾಡ್ಬೇಕಾಗಿತ್ತಂತೆ. ಇವತ್ತು ನಮ್ಮ ಅಣ್ಣ ಹೆಂಗೆ ನೋಡ್ಕೊಂಡಿದ್ದಾನು ಸೊಸೆಯ? ನಾನೆಲ್ಲೇ ಬೇಡ, ಇದು ಒಳ್ಳೆ ಸರಿ ಆಯ್ತಪ್ಪ. ಅಡ ಸುಮ್ಮನಿರೋಣ ತಗೆ, ಸುಮ್ಮನಿರೋಣ. ಪಾಪ ವೇಣು 4 ದಿವಸ ನಿಮ್ದೇಗಿರಕ್ಕೆ ಅಂತ ಬಂದದೆ. ನೀವು ಕಿತ್ತಾಡ್ಕೊಂಡು ನಿಂತ್ಕೋಬೇಡಿ. ಪಾಪ ಅಲ್ಲೂ ನಿಮ್ದಿರಕ್ಕಿಲ್ಲ, ಅದಕ್ಕೆ ಇಲ್ಲಾರು 4 ದಿವಸ ನಿಮ್ದೇಗಿರಲಿ. ಸುಮ್ಮನಿರೋಣ. ಮುಂಡೆಗೆ ಅರ್ಥನೇ ಹಾಕಿವಲ್ಲಕ್ಕ ಪಾಪ. ಹೆಣ್ಣು ಅಪ್ರೂಪ್ತಂಗೆ ಬಂದದೆ. ಏನೋ ಅಯ್ಯೋ ನನ್ನ ಮಗಳು 4 ದಿವಸ ನಿಮ್ದೇಗಿರಕ್ಕೆ ಬಂದೋಳೆ, ಇರಲಿ ಅನ್ನೋದೇ ಬರ್ತಿಲ್ವಲ್ಲ ಇವಳಿಗೆ. ಬಾಯಿ ತಾಕ ಇವಳನ್ನ. ನನ್ನ ಬಾರಿ ಇಟ್ಟಾಕಿರೋದಕ್ಕೆ ನನ್ನ ಮಾತು ಕೇಳಿದ್ರೆ ಹಿಂಗಾಗಬೇಕಾಗಿತ್ತು. ನನ್ನ ಮಾತು ಕೇಳಿದ್ರೆ ಹಿಂಗಾಗಬೇಕಾಗಿತ್ತು ಹೇಳು. ಇವತ್ತು ಹಂಗೈನ ಮೇಲೆ ಮಡಿಕೊಂಡು ಸಾಕ್ತವ್ರೆ ಸೊಸೆಯ ನಮ್ಮ ಅಣ್ಣನ ಮನೆ. ಅವನಿಗಿಂತ ಬೇಕಾಗಿತ್ತು. ಅವ್ನ ತಮ್ಮ ಕೆಲಸದಲ್ಲಿದ್ದರೆ ಇವ್ನಿಗೇನು ಕಿರೀಟ ಬತ್ತಿತ್ತೋ ಕಡೆ. ಎಲ್ಲವ ಮಾಡ್ಬಾರ್ದೆ ಥೂ. ಉಳ್ದು ಇನ್ನು ಶುರುವಾಗೋಯ್ತು ಕಣಪ್ಪ. ಇದು ಶುರುವಾಗೋಯ್ತು ಇವಳ್ದು. ಯಾವಾಗಲೂ ಬರೀ ವಟ ಅನ್ನೋದೇ. ಸುಮ್ಮನಿರು, ಅವಳು 4 ದಿವಸ ನಿಮ್ದೇಗಿರಕ್ಕೆ ಬಂದದೆ. ಅದ್ರ ಮುಂದ್ಗಡೆ ಆಡೋದು ಅದಕ್ಕೆ ಎಷ್ಟು ಬೇಜಾರಾಕಿಲ್ಲ. ಯಾಕಾರು ಬಂದು ಅನ್ಸಕ್ಕಿಲ್ವಾ? ಅದೇನು ಹಣೆ ಬರವೋ ಏನೋ ಕಣಕನ ಬತ್ತಾಗಿ ನಮ್ದೊಂದು ಹಣೆ ಬರುವ ಅತ್ತಾಗೆ. ಏನು ಕತೆಯೋ ಏನೋ ಒಂದು ಗೊತ್ತಾಕಿಲ್ಲ. ಸುಮ್ಮನಿರಕ್ಕ ಆಯ್ತು ತಗೆ. ಅಯ್ಯೋ ಅಕ್ಕ, ಆಗಿ ಒಂದು ಮುಗನೂ ಆಗದೆ ಇನ್ನೇನು. ಸುಮ್ಮನಿರು ನೀನು, ಏನು ಮಾತಾಡ್ಕೋಬೇಡ. ಏನು ಬೇಜಾರಾಯ್ತದೆ. ಏನು ಮಾತಾಡಿ ಏನು ಪ್ರಯತ್ನ ಬರ್ತಿತ್ತು? ನಡಿವಳಿಕೆ ನಡಿ ಒಳಿಕೆ. ಇಲ್ಲ ಕತ್ತದ ಏನು ಒಟ್ರಾಣ ಹಂಗಾರೆ ಇರ್ತಾಳ. 4 ದಿವಸ ಬತ್ತೀನಿ ಮೇಲೆ ನಡಿ ಒಳಿಕೆ ಎದ್ದಿ ನಡಿಯಕ್ಕ ಹೋಗಿವಂತೆ. ಏನಾರು ಮಾಡಿ ಕಿಪ್ಪಪ್ಪ ವೇಣಿಗೆ ಹುಂಜಾದಲ್ಲ, ಹುಂಜನರೇ ಕೂದಾಕೆ ತಗೆ. ಕುಯ್ಕೊಳಕೈತೆ ಬಿಡು, ಗಂಡು ಬರ್ತದಲ್ಲ ಅವತ್ತು. ಕೂದಾಕು ಬೋಗ ದಿವಸ ಕುಣ್ಣಕ್ಕೆ ಹಾಕಿಲ್ಲ ಅವಳು. ಕೂದಾಕ್ರಣ ಸಾಮ್ಗೆ ಮಾಡಿಬಿಟ್ಟು ಕೋಳಿ ಸಾರು ಮಾಡ್ಕೊಟ್ಬಿಡ್ತೀನಿ. ಇಷ್ಟ ಅವಳಿಗೆ ಕನಕ್ಕೆ ಮಾಡ್ಕೊಡೋದು ಏನು ತಿಂತದೆ ಉಂಟದೆ ಅಚ್ಚಕಟ್ಟಾಗಿ 4 ದಿವಸ ಇರ್ತಾಳೆ. ಮಾಡಿಕ್ಕಿ ಸುಮ್ಮನೆ ಹೊಡೆದಾಡ್ಬೇಡಿ ನೀವು. ಅಯ್ಯೋ ಯಾಕೆ ಹೊಡೆದಾಡವ? ನಡಿ ಒಳಿಕೆ ಎದ್ದಿ. ಬತ್ತೀನಿ ಹೋಗ ಮೇಲೆ ಬರಬೇಕು. ಬತ್ತೀನಿ, ಎಲ್ಲೂ ಹೋಗಿಲ್ಲ ಬತ್ತೀನಿ ನಡಿ. ಅಲ್ಲೇ ಒಡೆಗಿಡೆ ಮಾಡಿಕೊಡು. ನಾವು ಸಿದ್ದಣ್ಣ ಅಂಗಡಿಗೆ ಹೋಗಿ ಒಂದಿಷ್ಟ ಸಾಮಾನ. ಅವನಿಗೆ ಅವತ್ತೆಲ್ಲ ಸಾಲ ತಗೊಂಡಿವಿ. ನನಗೆ ಬೇಜಾರು ಕಲೆ. ಹೋಗಿ ನಾನೇ ಹೋಗ್ಬಿಟ್ಟು ತಗೊಬತ್ತೀನಿ ಹೊಸಿಯ. ನೋಡ್ದಂಗ ಸರಿ ಅಕ್ಕ, ಬತ್ತೀನಿ. ಅದೇನು ನೋಡೋಗ ಹೆಣ್ಣು ಮಾತಾಡ್ಸೋಗು. ಸರಿ ಅಕ್ಕ, ಆಯಿತು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.